ಐಟಿ ದಿಗ್ಗಜ ಇನ್ಫೋಸಿಸ್ನ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಕಿಂಗ್ ಫಿಶರ್ ಟವರ್ನಲ್ಲಿ ಅವರೀಗ 2ನೇ ಬಾರಿ ಅಲ್ಟ್ರಾ ಐಷಾರಾಮಿ ಅಪಾರ್ಟ್ಮೆಂಟ್ ಅನ್ನ ಬರೋಬ್ಬರಿ 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ನಾರಾಯಣಮೂರ್ತಿ ಅವರು ಖರೀದಿಸಿರುವ ಅಪಾರ್ಟ್ಮೆಂಟ್ 8,400 ಚದರ ಅಡಿ ವಿಸ್ತೀರ್ಣವನ್ನ ಹೊಂದಿದ್ದು ಕಿಂಗ್ ಫಿಶರ್ ಟವರ್ನ 16ನೇ ಅಂತಸ್ತಿನಲ್ಲಿದೆ. 4 ಬೆಡ್ರೂಮ್ ಮತ್ತು 5 ರಿಸರ್ವ್ಡ್ ಪಾರ್ಕಿಂಗ್ ಸ್ಪೇಸ್ಗಳನ್ನ ಈ ಅದ್ಧೂರಿ ಅಪಾರ್ಟ್ಮೆಂಟ್ ಒಳಗೊಂಡಿದೆ. ಬೆಂಗಳೂರಿನ ಹೊಸ ಬೆಂಚ್ ಮಾರ್ಕ್ ಆಗಿರುವ ಕಿಂಗ್ ಫಿಶರ್ ಟವರ್ನಲ್ಲಿ ಪ್ರತಿ ಚದರ ಅಡಿಯ ದರ 59,500 ರೂಪಾಯಿಗಳಾಗಿದೆ. ಬೆಂಗಳೂರಿನ ಪ್ರೀಮಿಯಂ ಪ್ರಾಪರ್ಟಿಗಳಿಗೆ ನಾರಾಯಣಮೂರ್ತಿ ಅವರು ನೀಡ್ತಾ ಇರುವ ಆದ್ಯತೆಯನ್ನ ಇದು ಬಿಂಬಿಸಿದೆ. ಕಿಂಗ್ ಫಿಶರ್ ಟವರ್ಗೂ ಇದು ವಿಶೇಷ ಹಿರಿಮೆಯನ್ನ ನೀಡಿದೆ. ನಾರಾಯಣಮೂರ್ತಿ ಅವರ ಪತ್ನಿ ಸುಧಾಮೂರ್ತಿ ಅವರು ಇದೇ ಕಿಂಗ್ ಫಿಶರ್ ಟವರ್ನ 23ನೇ ಅಂತಸ್ತಿನಲ್ಲಿ 29 ಕೋಟಿ ರೂಪಾಯಿಗೆ ಅಪಾರ್ಟ್ಮೆಂಟ್ ಅನ್ನು 2019ರಲ್ಲಿ ಖರೀದಿ ಮಾಡಿದ್ರು. ಹಾಗಾದ್ರೆ ಕಿಂಗ್ ಫಿಶರ್ ಟವರ್ ಎಲ್ಲಿದೆ, ಅದನ್ನ ನಿರ್ಮಿಸಿದವರು ಯಾರು ಎಂಬ ಕುತೂಹಲ ನಿಮ್ಮಲ್ಲಿದೆಯೇ? ಹಾಗಾದ್ರೆ ಈಗ ಒಂದಷ್ಟು ವಿವರ ನೋಡೋಣ. ಬೆಂಗಳೂರಿನ ಸಂಪಂಗಿ ರಾಮನಗರದ ಕಸ್ತೂರ್ಬಾ ಕ್ರಾಸ್ ರೋಡ್ನಲ್ಲಿ ಯುಬಿ ಸಿಟಿಗೆ ಹೊಂದಿಕೊಂಡಂತೆ ಕಿಂಗ್ ಫಿಶರ್ ಟವರ್ ಇದೆ. ಪ್ರೆಸ್ಟೀಜ್ ಗ್ರೂಪ್ ಸಹಯೋಗದಲ್ಲಿ ಮದ್ಯದ ಉದ್ಯಮಿ ವಿಜಯ್ ಮಲ್ಯ ಅವರು ಈ ಕಿಂಗ್ ಫಿಶರ್ ಟವರ್ ನಿರ್ಮಾಣ ಮಾಡಿದ್ದಾರೆ. ವಿಜಯ್ ಮಲ್ಯ ಅವರು ತಮ್ಮ ಪೂರ್ವಿಕರಿಗೆ ಸೇರಿದ 4.5 ಎಕರೆ ಜಾಗದಲ್ಲಿ ಈ ಟವರ್ ಅನ್ನು ನಿರ್ಮಿಸಿದ್ದಾರೆ. ಒಟ್ಟು 34 ಅಂತಸ್ತುಗಳನ್ನು ಇದು ಒಳಗೊಂಡಿದೆ. ಪ್ರತಿಯೊಂದು ಅಪಾರ್ಟ್ಮೆಂಟ್ 8,321 ಚದರ ಅಡಿ ವಿಸ್ತೀರ್ಣವಿದೆ. ಜಿಮ್, ಕ್ಲಬ್ ಹೌಸ್, ಪ್ರತ್ಯೇಕ ಲಿಫ್ಟ್, ಹೆಲಿಪ್ಯಾಡ್ ಸೇರಿದಂತೆ ಅತ್ಯಾಧುನಿಕ ಮತ್ತು ಐಷಾರಾಮಿ ಸೌಲಭ್ಯಗಳನ್ನು ಒಳಗೊಂಡಿದೆ. ಇಂಥ ಒಟ್ಟು 81 ದುಬಾರಿ ಫ್ಲಾಟ್ಗಳು ಇಲ್ಲಿವೆ. ಕಿಂಗ್ ಫಿಶರ್ ಟವರ್ 2012ರಲ್ಲಿ ಲಾಂಚ್ ಆದಾಗ ಪ್ರತಿ ಚದರ ಅಡಿಗೆ 22,000 ರೂಪಾಯಿ ಇತ್ತು. ಆದರೆ ಪ್ರಾಪರ್ಟಿಯ ಮೌಲ್ಯದಲ್ಲಿ ಈಗ ಡಬಲ್ಗೂ ಹೆಚ್ಚು ಏರಿಕೆಯಾಗಿದೆ. ಆಕಾಶದೆತ್ತರಕ್ಕೆ ನಿಂತಿರುವ ಈ ಟವರ್ನಲ್ಲಿ ಹಲವು ಗಣ್ಯರು, ಬಿಲಿಯನಿಯರ್ ಉದ್ಯಮಿಗಳು ಮತ್ತು ಶ್ರೀಮಂತ ರಾಜಕಾರಣಿಗಳು ಫ್ಲಾಟ್ಗಳನ್ನು ಖರೀದಿಸಿದ್ದಾರೆ. ಉದಾಹರಣೆಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ, ಫ್ಲಿಪ್ಕಾರ್ಟ್ನ ಸಹ ಸಂಸ್ಥಾಪಕ ಸಚಿನ್ ಬನ್ಸಾಲ್, ಜೆರೋಧಾದ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್, ಇಂಧನ ಇಲಾಖೆಯ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಕೆಜೆ ಜಾರ್ಜ್ ಅವರ ಮಗ ರಾಣಾ ಜಾರ್ಜ್ ಕಿಂಗ್ ಫಿಶರ್ ಟವರ್ನಲ್ಲಿ ಫ್ಲಾಟ್ಗಳನ್ನು ಹೊಂದಿದ್ದಾರೆ. ರಾಣಾ ಜಾರ್ಜ್ ಅವರು 2022ರಲ್ಲಿ 35 ಕೋಟಿ ರೂಪಾಯಿಗೆ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿದ್ರು. ಗಗನಚುಂಬಿ ಕಿಂಗ್ ಫಿಶರ್ ಟವರ್ನ ಮನೆಯ ಮಾಲೀಕರು ಪ್ರತಿ 3 ತಿಂಗಳಿಗೊಮ್ಮೆ ನಿರ್ವಹಣೆಯ ಶುಲ್ಕವಾಗಿಯೇ 5 ಲಕ್ಷ ರೂಪಾಯಿಗಳನ್ನ ನೀಡಬೇಕಾಗತ್ತೆ. ಅಂದಹಾಗೆ ನಾರಾಯಣಮೂರ್ತಿ ಅವರಿಗೆ 50 ಕೋಟಿ ರೂಪಾಯಿ ತೀರಾ ದೊಡ್ಡ ಮೊತ್ತವೇನಲ್ಲ. ಫೋರ್ಬ್ಸ್ ನಿಯತಕಾಲಿಕೆಯ ಲೆಕ್ಕಾಚಾರದ ಪ್ರಕಾರ ನಾರಾಯಣಮೂರ್ತಿ ಅವರ ನಿವ್ವಳ ಸಂಪತ್ತು 36,600 ಕೋಟಿ ರೂಪಾಯಿಗೂ ಹೆಚ್ಚು. ವಿಜಯ್ ಮಲ್ಯ ಅವರು ಈ ಕಿಂಗ್ ಫಿಶರ್ ಟವರ್ನ ತುದಿಯಲ್ಲಿ ತಮ್ಮ ವಿಶಾಲವಾದ ಪೆಂಟ್ ಹೌಸ್ ಅನ್ನು ಹೊಂದಿದ್ದಾರೆ.